ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅಖಿಲ ಕರ್ನಾಟಕ ತಳವಾರ ಪರಿವಾರ ಎಸ್ಟಿ ಹೋರಾಟ ಸಮಿತಿಯಿಂದ ಇಂದು ನಗರದ ಗಾಂಧಿ ವೃತ್ತದಲ್ಲಿ ಸಮಾಜ ಬಾಂಧವರು ಸೇರಿಕೊಂಡು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ಕಾರಣ, ಇತ್ತೀಚೆಗೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಉಪಚುನಾವಣೆ ಸಂದರ್ಭದಲ್ಲಿ ತಳವಾರ ಸಮುದಾಯಕ್ಕೆ ಮಾತು ಕೊಟ್ಟಂತೆ ತಳವಾರ ಪರಿವಾರ ಸಮಾಜಕ್ಕೆ ಪ್ರವರ್ಗ 1ರಿಂದ ತೆಗೆದು ಎಸ್ಟಿ ಪಟ್ಟಿಗೆ ಸೇರಿಸಿ ಅಧಿಕೃತವಾಗಿ ಆದೇಶ ಹೊರಡಿಸಿದ ಪ್ರಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ತಳವಾರ ಪರಿವಾರದ ಎಸ್ಟಿ ಹೋರಾಟ ಸಮಿತಿಯ ತಾಲೂಕು ಗೌರವ ಅಧ್ಯಕ್ಷರಾದ ಹೊನ್ನಪ್ಪ ತಳವಾರ್, ಅಧ್ಯಕ್ಷರಾದ ದೇವೇಂದ್ರಪ್ಪ ಗೌಡ್ ಬಿ ಮಾಲಿ ಪಾಟೀಲ್ ದೇವರಗೋನಾಳ್, ಕೋಲಿ ಸಮಾಜದ ಮಾಜಿ ಅಧ್ಯಕ್ಷರಾದ ಯಂಕಣ್ಣ ಕಟ್ಟಿಮನಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಮಾನಪ್ಪ ಸೋಗೂರ್, ಕೋಲಿ ಸಮಾಜದ ನಗರ ಘಟಕದ ಉಪಾಧ್ಯಕ್ಷರಾದ ಪಾರಪ್ಪ ಎಲ್ ಗುತ್ತೇದಾರ್, ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾದ ದೊಡ್ಡಪ್ಪ ಮುದ್ನೂರ್, ನಗರ ಘಟಕ ಅಧ್ಯಕ್ಷರಾದ ಮಲ್ಲು ವಿಷ್ಣುಸೇನ, ಮಾಜಿ ನಾಮನಿರ್ದೇಶಿತ ಪುರಸಭೆ ಸದಸ್ಯರಾದ ವೆಂಕಟೇಶ್ ಚಟ್ನಳ್ಳಿ, ಕೆಂಬಾವಿ ವಲಯದ ಅಧ್ಯಕ್ಷರಾದ ತಿರುಪತಿ ಒಂದಗನೂರು, ಹಸಿರು ಸೇನೆ ರೈತ ಸಂಘಟನೆಯ ಸುರಪುರ ತಾಲೂಕು ಅಧ್ಯಕ್ಷರಾದ ಹೊನಕೇರಪ್ಪ ಬಡಗೇರ್, ಮುಖಂಡರಾದ ಶಾಂತಪ್ಪ ನಾಟಿಕಾರ್ ಮುದ್ನೂರು ಹಾಗೂ ಈ ಒಂದು ಸಂದರ್ಭದಲ್ಲಿ ಸಮಾಜದ ವಿವಿಧ ಮುಖಂಡರುಗಳು ಭಾಗಿಯಾಗಿದ್ದರು. ಜನಸೇವಕ ವಾಹಿನಿಯೊಂದಿಗೆ ಮೌನೇಶ್ ಆರ್ ಬೋವಿ ತಿಂತಣಿ.